ಒಂದು ಬಡ ಕುಟುಂಬದಲ್ಲಿ ಗೋಪಾಲ ಎಂಬ ಬಡ ಬಾಲಕನಿದ್ದ. ಅವನು ತನ್ನ ಬಡ ಕುಟುಂಬವನ್ನು ನೆನೆದು ಬೇಜಾರಾಗುತ್ತಿದ್ದನು. ಒಂದು ದಿನ ಗೋಪಾಲನು ಒಂದು ಸಣ್ಣದಾದ ಉದ್ಯಮವನ್ನು ಆರಂಭಿಸಲು ಯೋಚಿಸತೊಡಗಿದನು. ಸೊ ಗೈಸ್, ಈ ಒಂದು ವಿಡಿಯೋನ ನೀವು ನೋಡಿದ್ರಲ್ಲ, ನಾನು ಮೊಬೈಲಲ್ಲೇ ಯಾವ ಥರ ಕಾರ್ಟೂನ್ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ನೀವು ಕೂಡ ಇದೇ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು, ಹಾಗೂ ನಿಮಗೆ ಯಾವುದೇ ರೀತಿಯ ಇದರಲ್ಲಿ ಕಾಪಿರೈಟ್ ಇಶ್ಯೂಸ್ ಬರೋದೇ ಇಲ್ಲ. ಸೊ ಬನ್ನಿ ಗೈಸ್, ಯಾವ ಥರ ಕಾರ್ಟೂನ್ ವಿಡಿಯೋನ ಕ್ರಿಯೇಟ್ ಮಾಡೋದಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸೊ ಗೈಸ್, ಮೊದಲಿಗೆ ಗೂಗಲ್ಗೆ ಹೋಗಿ ಇಲ್ಲಿ ಟೈಪ್ ಮಾಡಿ ChatGPT ಅಂತ. ಓಕೆನಾ, ನಿಮ್ಮ ಹತ್ರ ಸ್ಟೋರಿ ಇದ್ದರೆ ChatGPT ಯೂಸ್ ಮಾಡಬೇಡಿ, ನಿಮ್ಮದು ಓನ್ ಸ್ಟೋರಿನೇ ಕೊಡ್ಬೋದು. ಓಕೆನಾ, ಇಲ್ಲಿ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ನೌ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮಗೆ ಆಸ್ಕ್ ಎನಿಥಿಂಗ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಟೈಪ್ ಮಾಡಿ. ನಾನೇನು ಟೈಪ್ ಮಾಡಿದ್ದೀಯಲ್ಲ ಅದೇ ಥರ. ಓಕೆನಾ, ಇಲ್ಲಿ ನಾನು ಕ್ರಿಯೇಟಿವ್ ವಿಲೇಜ್ ಬಾಯ್ ಸ್ಟೋರಿ ಇನ್ ಕನ್ನಡ ಅಂತ ಹಾಕಿದ್ದೀನಿ. ಓಕೆನಾ, ನೀವು ಹಿಂದಿಯಲ್ಲಿ ಬೇಕಾದರೆ ಮಾಡ್ಬೋದು, ಬೇಗ ಕ್ಲಿಕ್ ಆಗುತ್ತೆ ನಿಮ್ಮ ಸ್ಟೋರಿ ವೀಡಿಯೋಸ್ಗಳು. ಓಕೆನಾ, ಇಲ್ಲಿ ನಾನು ಕನ್ನಡ ಅಂತ ಹಾಕಿದ್ದೀನಿ. ಇದೆಲ್ಲ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇದೇ ಥರ ಟೈಪ್ ಮಾಡಿ, ನಿಮಗೆ ಸ್ಟೋರಿ ಸಿಗುತ್ತೆ. ಓಕೆನಾ, ಇಲ್ಲಿ ಏನು ಗೊತ್ತಾ, ನಿಮಗೆ ಸ್ಟೋರಿ ಕೆಲವೊಂದು ಮೀನಿಂಗ್ ಇರಲ್ಲ ಕನ್ನಡ ಸ್ಟೋರಿ. ಸೊ ನೀವು ಅದನ್ನು ಏನು ಓದ್ಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಎಲ್ಲ ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೀನಿಂಗ್ಲೆಸ್ ಇದ್ದರೆ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಸ್ಟೋರಿಗಳು. ಸೊ ಗೈಸ್, ಇವಾಗ ಸ್ಟೋರಿ ಏನು ಕ್ರಿಯೇಟ್ ಆಯ್ತಲ್ಲ, ಇವಾಗ ಇದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಇದರ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ನೀವು ಕಾಪಿನ ಮಾಡಿಕೊಂಡು, ನಿಮ್ಮದು ನೋಟ್ ಪ್ಯಾಡ್ ಇದೆಲ್ಲ ನಿಮ್ಮದು ಫೋನಲ್ಲಿ ಇರುತ್ತೆ, ನೋಟ್ಸ್ ಅಂತ ಸರ್ಚ್ ಮಾಡಿ ಸಿಗುತ್ತೆ, ಇಲ್ಲಾಂದರೆ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. ಓಕೆನಾ, ಇಲ್ಲಿ ನೋಡಿ ನಾನು ಟೈಪ್ ಮಾಡಿದ್ದೀನಲ್ಲ ನೋಟ್ ಅಂತ. ಸೊ ಇವಾಗ ಆ್ಯಪ್ ಬಂದಿದೆಯಲ್ಲ, ಈ ಆ್ಯಪಲ್ಲಿ ನೋಡಿ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಗೈಸ್, ಇದಾದಮೇಲೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಕಾರ್ಟೂನ್ ಮೇಕಿಂಗ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಟೈಪ್ ಮಾಡಿ ಪೋಸ್ ಮ್ಯಾಕ್ಸ್ ಅಂತ. ಓಕೆನಾ, POSEMAX ಅಂತ ಟೈಪ್ ಮಾಡಿ. ಈಗ ನಿಮಗೆ ಇಲ್ಲಿ ಒಂದು ಕಾಣಿಸ್ತಿದೆ ಆ್ಯಪ್, ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಗೈಸ್, ಇವಾಗ ಈ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ಲ, ಇಲ್ಲಿ ಮೇಲೆ ನಿಮಗೆ ಕಾಣಿಸ್ತಿದೆ ಆಪ್ಷನ್ನು ಕ್ಯಾರೆಕ್ಟರ್ ಅಂತ. ಸೊ ಅಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ನೋಡ್ಬೋದು, ನಾನು ಝೂಮ್ ಮಾಡ್ತೀನಿ ರೀ. ಇಲ್ಲಿ ನಿಮಗೆ ಕಸ್ಟಮೈಸ್ ಆ್ಯಂಡ್ ನಾಟ್ ಕಸ್ಟಮೈಸ್ ಕ್ಯಾರೆಕ್ಟರ್ಸ್ ಅವೈಲೇಬಲ್ ಇದೆ. ಸೊ ಇಲ್ಲಿ ನೀವು ಏನು ಕಸ್ಟಮೈಸ್ಡೇ ಏನು ಕ್ಯಾರೆಕ್ಟರ್ನ ಯೂಸ್ ಮಾಡಿ. ನಾನೀಗ ಅದನ್ನೇ ನಿಮಗೆ ಹೇಳ್ತಿದ್ದೀನಿ. ಓಕೆನಾ, ಇಲ್ಲಿ ನಿಮಗೆ ನೋಡ್ಬೋದು ತುಂಬ ಆಪ್ಷನ್ಗಳಿದೆ. ಸೊ ಇಲ್ಲಿ ನೀವು ಈ ಥರ ಏನು ಸ್ಲೈಡ್ ಮಾಡ್ತಾ ಹೋಗಿ, ನಿಮಗೆ ತುಂಬ ಇಲ್ಲಿ ಕ್ಯಾರೆಕ್ಟರ್ ಇದೆಲ್ಲ, ಸೊ ಅದರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಕ್ಯಾರೆಕ್ಟರ್ ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡೆವಿಲ್ ಇದಿದೆ. ನಿಮಗೆ ಈ ಕ್ಯಾರೆಕ್ಟರ್ಸ್ ಬೇಡ, ನಿಮಗೆ ಬೇಕಾದರೆ ಕಸ್ಟಮೈಸ್ ಬೇಕಾದರೆ ಇಲ್ಲಿ ಮೇಲೆ ಆಪ್ಷನ್ ಇದೆಲ್ಲ ಕಸ್ಟಮೈಸ್ಡ್, ಸೊ ಅದನ್ನು ಕ್ಲಿಕ್ನ ಮಾಡಿಕೊಂಡು ನೀವು ಡ್ರೆಸ್ ಎಲ್ಲ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಸೊ ಗೈಸ್, ನಾನಿಲ್ಲಿ ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ವಿಲೇಜ್ ಬಾಯ್ ಅಂತ. ಓಕೆನಾ, ಸೊ ಗೈಸ್, ಇವಾಗ ನಮಗೆ ಕಾರ್ಟೂನ್ ವೀಡಿಯೋಸ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಗ್ರೀನ್ ಬೇಕು. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ಏನು ಬಾಕ್ಸ್ ಟೈಪಲ್ಲಿ ಇದೆಲ್ಲ, ಸೊ ಅದನ್ನು ರಿಮೂವ್ ಮಾಡಬೇಕು ನಾವು. ಸೊ ಇಲ್ಲಿ ನಿಮಗೆ ನೋಡ್ಬೋದು ಸೆಟ್ಟಿಂಗ್ ಅಂತ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗ್ರಿಡ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಮಾಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗ್ರಿಡ್ಡಲ್ಲೆಲ್ಲ. ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋ ಗ್ರಿಡ್ ಅಂತ ಇದೆಲ್ಲ, ಸೊ ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ ನೋಡ್ಬೋದು, ಆವಾಗ ಏನು ಬಾಕ್ಸ್ ಇತ್ತಲ್ಲ, ಸೊ ಅದೆಲ್ಲ ಇವಾಗ ರಿಮೂವ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಏರೋ ಬಟನ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಗೈಸ್, ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಆ್ಯನಿಮೇಷನ್ ಬೇಕಲ್ಲ. ಸೊ ನಿಮಗೆ ಇಲ್ಲಿ ಆ್ಯನಿಮೇಷನ್ ಅಂತ ಕಾಣಿಸಿದೆಯಾ, ಅದರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಇಲ್ಲಿ ನಿಮಗೆ ನೋಡ್ಬೋದು, ನಿಮಗೆ ತುಂಬ ಇಲ್ಲಿ ನಿಮಗೆ ಆ್ಯನಿಮೇಷನ್ ಸಿಗುತ್ತೆ. ಆದರೆ ಎಲ್ಲ ಕೂಡ ನಿಮಗೆ ಫ್ರೀಯಾಗಿ ಇರುತ್ತೆ. ಓಕೆನಾ ಗೈಸ್, ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಪೇ ಮಾಡಬೇಕಂತ ಇರಲ್ಲ. ಸೊ ಇಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಥಿಂಕ್ ಇದೆ, ಏನು ಥಮ್ಸ್ ಅಪ್ ಇದೆ, ವಾಕ್ ಇದೆ, ನಿಮಗೆ ಥಿಂಕಿಂಗ್ ಇದೆ. ಸೊ ಗೈಸ್, ನಾನಿಲ್ಲಿ ಸಿಂಪ್ಲಿ ವಾಕ್ ಮೂಮೆಂಟ್ ಇದೆಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಗೈಸ್, ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರೋ ವಾಕ್ ಮೂಮೆಂಟ್ ಆ್ಯಡ್ ಆಗಿದೆಯಲ್ಲ. ಸೊ ಇಲ್ಲಿ ನಿಮಗೆ ಇದನ್ನು ಮೂಮೆಂಟ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಆ್ಯಡ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ಹೇಳ್ತೀನಿ. ಈ ಕೆಳಗಡೆ ನಿಮಗೆ ಕ್ಯಾಮರದ್ದು ಸಿಂಬಲ್ ಕಾಣಿಸ್ತಿದೆಯಾ, ಸೊ ನೀವು ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ಈ ಥರ ಸ್ಲೈಡ್ ಮಾಡಿ ನೋಡಿ. ಈ ಥರ ಎಂಡಿಗೆ ಸ್ಲೈಡ್ ಮಾಡಿದರೆ ನಿಮಗೆ ರೈಟ್ ಸೈಡ್ಗೆ ಬರುತ್ತೆ ನೋಡಿ. ಈ ಥರ ಈ ಸೆಕೆಂಡ್ ಒನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಈ ಥರ ಮಾಡಿದರೆ ನಿಮಗೆ ಝೂಮ್ ಆಗುತ್ತೆ. ಆಮೇಲೆ ನೀವೇನು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವ ಸೈಡ್ಗೆ ಬೇಕಂತ ಗೈಸ್. ಓಕೆನಾ, ಇಲ್ಲಿ ನೋಡಿ ನಾನು
ಈ ಕೆಳಗಡೆ ಫಸ್ಟ್ ಒನ್ ಇದೆ ಅಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಈ ಥರ ನಾನು ಅಡ್ಜಸ್ಟನ್ನ ಮಾಡಿ ಗೈಸ್. ಇವಾಗ ನಮಗೆ ಆ್ಯನಿಮೇಷನ್ನ ಸೇವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೀವು ಒಂದೊಂದೇ ಈ ಥರ ಮೂಮೆಂಟ್ನ ಕ್ರಿಯೇಟ್ ಮಾಡಿ, ಇಲ್ಲಿ ರೆಡ್ ಕಾಣಿಸ್ತಿದೆಯಾ ಬಟನ್ನು, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ನಿಮಗೆ ರೆಕಾರ್ಡಿಂಗ್ ಅಂತ ಬರುತ್ತೆ. ಓಕೆನಾ, ನಿಮಗೆ ಎಷ್ಟು ಮಿನಿಟ್ಸ್ ಬೇಕು ಅಷ್ಟು ರೆಕಾರ್ಡ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆ ರೆಡ್ ಬಟನ್ ಪಕ್ಕದಲ್ಲಿ ಒಂದು ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಆಗ ನಿಮಗೆ ಮೆಸೇಜ್ ಬರುತ್ತೆ ಸೇವ್ ಆಗಿದೆ ಅಂತ ಗ್ಯಾಲರಿಯಲ್ಲಿ. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ನೀವು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಗೈಸ್, ಈಗ ನಿಮಗೆ ಗೊತ್ತಾಯ್ತಲ್ಲ. ಸೊ ಗೈಸ್, ಇವಾಗ ಇದೆಲ್ಲ ಆಯ್ತಲ್ಲ, ನೆಕ್ಸ್ಟ್ ಸ್ಟೋರಿಗೆ ಯಾವ ಥರ ಆ್ಯನಿಮೇಷನ್ ಕ್ರಿಯೇಟ್ ಮಾಡೋದಂತ. ಸೊ ಸಿಂಪ್ಲಿ ನೀವು ಬ್ಯಾಕ್ ಬನ್ನಿ, ಆಗ ನೋಟ್ ಪೇಜಲ್ಲಿ ಸೇವ್ ಮಾಡಿದ್ರಲ್ಲ ಸ್ಟೋರಿ, ಸೊ ಅದನ್ನು ಒಂದು ಸರ್ತಿ ನೋಡ್ಕೊಳ್ಳಿ. ಓಕೆನಾ, ನೋಡಿಕೊಂಡು ನೆಕ್ಸ್ಟ್ ಆ ಫಸ್ಟ್ ಲೈನಲ್ಲಿ ಏನು ಬರುತ್ತೆ ಅದೇ ರೀತಿಯಲ್ಲಿ ನೀವು ಇಲ್ಲಿ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ ಗೈಸ್, ಇಲ್ಲಿ ನಾನು ಫಸ್ಟ್ ಒನ್ ಆ್ಯನಿಮೇಷನ್ ಏನಂದರೆ ವಾಕ್ ಆ್ಯಡ್ ಮಾಡ್ತಿದ್ದೀನಿ. ಓಕೆನಾ, ನೀವು ಇಲ್ಲಿ ಆ್ಯನಿಮೇಷನ್ ವಾಕ್ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ರೆಡ್ ಬಟನ್ ಕಾಣಿಸಿದಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಒಂದು ಬಟನ್ ಇದೆಯಲ್ಲ ಅಲ್ಲೇ ಕ್ಲಿಕ್ನ ಮಾಡಿ ನಿಮ್ಮದು ಸೇವ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಗೈಸ್. ಓಕೆನಾ, ಇದೇ ಥರ ನೀವು ಆ್ಯನಿಮೇಷನ್ನ ಇಲ್ಲಿ ಎಲ್ಲ ಆ್ಯನಿಮೇಷನ್ ಕ್ರಿಯೇಟ್ ಮಾಡ್ತಿಲ್ಲ, ಬಿಕಾಸ್ ವಿಡಿಯೋ ಲೆಂತ್ ಆಗುತ್ತೆ ಗೈಸ್. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಯಾವ ಥರ ಎಡಿಟ್ ಮಾಡೋದಂತ ನನಗೆ ಹೇಳ್ತೀನಿ. ಗೈಸ್, ಇವಾಗ ನಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಬೇಕಲ್ಲ, ಸೊ ನಾವೇನು ಮಾಡಬೇಕಂದ್ರೆ ಪಿಂಟ್ರೆಸ್ಟ್ ಆ್ಯಪ್ಗೆ ಹೋಗಬೇಕು. ಸೊ ಅಲ್ಲಿ ನೀವು ಸರ್ಚ್ ಮಾಡಿ ಕಾರ್ಟೂನ್ ವಿಲೇಜ್ ಬ್ಯಾಕ್ಗ್ರೌಂಡ್ ಅಂತ. ಓಕೆನಾ, ನಾನಲ್ಲಿ ಸರ್ಚ್ ಮಾಡ್ತೀನಿ ನೋಡಿ. ನಿಮಗೆ ಇದಿಲ್ಲ ಅಂದರೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಅಂತ ಇದೆಲ್ಲ ಪ್ಲೇಸ್ಟೋರ್ನಲ್ಲಿ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ ಇನ್ನೂ ಇಮೇಜಸ್ ಸಿಗುತ್ತೆ ಬ್ಯಾಕ್ಗ್ರೌಂಡಿದ್ದು. ಓಕೆನಾ, ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ನೋಡಿ ಕಾರ್ಟೂನ್ ವಿಲೇಜ್ ಬ್ಯಾಕ್ಗ್ರೌಂಡ್ ಅಂತ. ಇಲ್ಲಿ ಫಸ್ಟ್ ಒನ್ ಅದೇ ಬಂದಿದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮಗೆ ನೋಡ್ಬೋದು ತುಂಬ ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ 3 ಡಾಟ್ ಕಾಣಿಸ್ತಿದ್ದಲ್ಲ ಎಲ್ಲ ಪಿಕ್ಕಲ್ಲಿ ಸಹ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ನಿಮಗೆ ಇಮೇಜ್ ಡೌನ್ಲೋಡ್ ಆಗುತ್ತೆ. ಓಕೆನಾ, ನಾನಿಲ್ಲಿ ಒಂದು 3 ಇಮೇಜ್ನ ಡೌನ್ಲೋಡ್ ಮಾಡಿದ್ದೀನಿ. ಇಮೇಜ್ ಎಲ್ಲ ಡೌನ್ಲೋಡ್ ಮಾಡಿದ್ಮೇಲೆ ನಾವು ಸಿಂಪ್ಲಿ ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಕೈನ್ ಮಾಸ್ಟರಲ್ಲಿ ಕ್ರಿಯೇಟ್ ನೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಫಸ್ಟ್ ಒನ್ ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಯೂಟ್ಯೂಬ್ಗೆ. ಓಕೆನಾ, ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ಲ. ಈಗ ನಿಮಗೆ ಯಾವ ಇಮೇಜ್ ಬೇಕೋ ಬ್ಯಾಕ್ಗ್ರೌಂಡ್ ಈಗ ಡೌನ್ಲೋಡ್ ಮಾಡಿದ್ದೀರಲ್ಲ ಅದನ್ನು 1 by 1 ಸೆಲೆಕ್ಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಸ್ಕ್ರೀನ್ಗೆ ಫಿಟ್ ಆಗಿಲ್ಲ ಅಂದರೆ ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನೋ ನಿಮಗೆ ಈಕ್ವಲ್ ಲೈನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು 2 ಫಿಂಗರ್ ಯೂಸ್ ಮಾಡಿ ಝೂಮ್ನ ಮಾಡಿ ಸೆಟ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಗೈಸ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಈಗ ನಾವು ಏನು ರೆಕಾರ್ಡ್ ಮಾಡಿದ್ವಲ್ಲ ಗ್ರೀನ್ ಸ್ಕ್ರೀನಲ್ಲಿ, ಸೊ ಅದನ್ನು ಆ್ಯಡ್ ಮಾಡಬೇಕು. ಸೊ ಸಿಂಪ್ಲಿ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫಸ್ಟ್ ಒನ್ ಗ್ಯಾಲರಿ ಆಪ್ಷನ್ ಸಿಗುತ್ತಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಈಗ ನೀವು ಯಾವುದು ರೆಕಾರ್ಡ್ ಮಾಡ್ತೀರಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ 1 by 1. ಓಕೆನಾ ಗೈಸ್, ಇವಾಗ ಫಸ್ಟ್ ಲೈನ್ ಏನಿದೆ ಸ್ಟೋರಿದು ಆ್ಯನಿಮೇಷನ್, ಸೊ ಅದನ್ನು ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ಥರ. ಸೊ ಇವಾಗ 1 by 1 ಆ್ಯಡ್ನ ಮಾಡ್ತಾ ಹೋಗಿ. ಸೊ ಗೈಸ್, ಇವಾಗ ಇಲ್ಲಿ ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ, ಸೊ ಇದನ್ನು ಯಾವ ಥರ ರಿಮೂವ್ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ ರೈಟ್ ಸೈಡಲ್ಲಿ ಏನು ಕ್ರೋಮಾ ಕೀ ಅಂತ. ಓಕೆನಾ, ಸೊ ಇಲ್ಲಿ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಈಗ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಅನೇಬಲ್ ಅಂತ ಒಂದು ಸ್ವಿಚ್ ಬಂದಲ್ಲ, ಸೊ ಅದು ಸ್ವಿಚ್ನ ಆನ್ ಮಾಡಿ. ಓಕೆನಾ, ಆನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಟೂನ್ ಅಂತ. ಓಕೆನಾ, ಇದನ್ನು ನೀವು ಈ ಥರ ಝೂಮ್ ಮಾಡ್ಬೋದು, ಫಿಂಗರ್ ಯೂಸ್ ಮಾಡಿ ಈ ಥರ ನೀವು ಝೂಮ್ ಮಾಡಿ ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ ಇಲ್ಲಿಂದ ಇಡಿ. ಓಕೆನಾ, ಈ ಥರ ನೋಡ್ಬೋದು. ಇದು ಲೆಂತ್ ಸ್ವಲ್ಪ ಜಾಸ್ತಿ ಇದೆಲ್ಲ, ಸೊ ಇದನ್ನು ನಾವು ಈ ಥರ ಅಡ್ಜಸ್ಟ್ನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಮಾಡ್ಕೊಂಡು ಇಲ್ಲಿ ಸೆಟ್ ಮಾಡಿ. ಸೊ ಇವಾಗ ನಾನು ಪ್ಲೇ ಮಾಡ್ತೀನಿ. ಈಗ ನೋಡ್ಬೋದು ಆ್ಯನಿಮೇಷನ್ ಆ್ಯಡ್ ಆಗಿದೆ, ಬಟ್ ಇಲ್ಲಿ ನಾವು ಕೀ ಆ್ಯಡ್ ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋದಕ್ಕೆ. ಓಕೆನಾ, ಇಲ್ಲಿ ನಾವು ಏನು ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕೀ ಸಿಂಬಲ್ ಕಾಣಿಸ್ತಿದೆಯಾ ಐಕಾನ್, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಟೈಮ್ ಲೈನರ್ ಇದೆಲ್ಲ, ಸೊ ಇಲ್ಲಿ ಈ ಲೈನ್ ಸ್ಟಾರ್ಟಿಂಗಲ್ಲಿ ಇಟ್ಬೇಡಿ, ಸ್ವಲ್ಪ ಈ ಥರ ಕಾರ್ಟೂನ್ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ವಲ್ಪ ನೀವು ಫ್ರಂಟ್ ತನ್ನಿ ಆ ಲೈನ್ನ. ಓಕೆನಾ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಈ ಥರ ನೀವು ಇಟ್ಟರೆ ನಿಮಗೆ ಇಲ್ಲಿ ಕೀ ಸಿಗಲ್ಲ. ಸೊ ಇಲ್ಲಿ ನೋಡಿ ಈ ಲೈನ್ನ ನೀವು ಸ್ವಲ್ಪ ಈ ಥರ ಮುಂದೆ ತರಬೇಕು. ಓಕೆನಾ, ಈ ವಿಡಿಯೋದ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸ್ವಲ್ಪ ಈ ಥರ ಮುಂದೆ ಅಡ್ಜಸ್ಟ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಡಲಿ. ಓಕೆನಾ, ನಾನು ಎಲ್ಲಿ ಇಟ್ಟಿದ್ದೀನಿ ನೋಡಿ ಅದೇ ಥರ ನೀವು ಸ್ಲೈಡ್ ಮಾಡಿ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಕೀ ಆಪ್ಷನ್ ಕಾಣಿಸ್ತಿದೆಯಾ ಪ್ಲಸ್ ಅಂತ ವೈಟಲ್ಲಿ. ಸೊ ಇವಾಗ ಏನು ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ಇವಾಗ ನಿಮಗೆ ಯಾವ ಪೊಸಿಷನ್ ಬೇಕು ಸೊ ಅಲ್ಲಿ ನೀವು ಆ ಕಾರ್ಟೂನ ಪ್ಲೇಸ್ನ ಮಾಡಿ ಈ ಕೀನ ಆ್ಯಡ್ ಮಾಡಿ ಒಂದೊಂದೇ ಮೂವ್ ಮಾಡ್ತಾ ಬನ್ನಿ. ಓಕೆನಾ, ನೋಡಿ ಇಲ್ಲಿ ಅಗೇನ್ ಒಂದು ಕೀ ಕೊಡಿ ಈ ಥರ. ನೆಕ್ಸ್ಟ್ ನೀವು ನಿಮ್ಮ ಫಿಂಗರ್ ಯೂಸ್ ಮಾಡಿಕೊಂಡು ಈ ಥರ ಸ್ಲೈಡ್ ಮಾಡಿ.
ಓಕೆನಾ. ಸ್ವಲ್ಪ ಸ್ವಲ್ಪವೇ ಈ ಥರ ನೀವು ಕಾರ್ಟೂನನ್ನು ನೀವು ಎಂಡ್ವರೆಗೆ ಕೂಡ ನೀವು ಈ ಥರ ಮೂಮೆಂಟ್ ಕೊಡಬೇಕು ಗೈಸ್, ಓಕೆನಾ. ಕೀನ ಆ್ಯಡ್ ಮಾಡಿ, ಓಕೆನಾ. ಇದಾಯಿತು ಕೀ ಆ್ಯಡ್ ಮಾಡೋದು. ಸೊ ಇಲ್ಲಿ ಕೀ ಎಲ್ಲಾದರೂ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ಮೈನಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ರಿಮೂವ್ ಕೂಡ ಮಾಡ್ಕೊಳ್ಬೋದು. ಸೊ ಗೈಸ್ ಇವಾಗ ನೆಕ್ಸ್ಟ್ ಗೈಸ್ ನಾನಿಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ AI ವಾಯ್ಸ್ನ ಯೂಸ್ ಮಾಡಿದ್ದೀನಿ. ಸೊ ನೀವಿಲ್ಲಿ AI ವಾಯ್ಸ್ ಯೂಸ್ ಮಾಡಬೇಡಿ, ಇಲ್ಲಿ ರೆಕಾರ್ಡ್ ಇದೆಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ಸಿಂಪ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ನಿಮಗೆ ನಿಮ್ಮದು ಓನ್ ವಾಯ್ಸ್ ಬೇಡ ಅಂತ ಹೇಳಿದರೆ ವಾಯ್ಸ್ ರೆಕಾರ್ಡ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ವಾಯ್ಸ್ ಚೇಂಜರ್ ಅಂತ ಆಪ್ಷನ್ ಕಾಣಿಸ್ತಿದೆಯಾ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ನಿಮಗೆ ಯಾವ ವಾಯ್ಸ್ ಓವರ್ ಬೇಕು ಅದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು, ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಗೈಸ್, ಓಕೆನಾ. ನಿಮಗೆ ಕಾರ್ಟೂನ್ ಎಫೆಕ್ಟ್ ಕೂಡ ಇದೆ. ಸೊ ಈ ಥರ ನೀವು ವಾಯ್ಸ್ ರೆಕಾರ್ಡ್ ಕೊಡಿ, ನಿಮ್ಮದು ಓನ್ ವಾಯ್ಸೇ ಕೊಡಿ, ಓಕೆನಾ. ಸೊ ಗೈಸ್ ಇವಾಗ ನಿಮಗೆ ವಿಡಿಯೋ ಲೆಂತ್ ಏನಾದರೂ ಜಾಸ್ತಿ ಇದ್ದರೆ, ನಿಮ್ಮದು ಸ್ಟೋರಿ ಎಂಡ್ ಇರುತ್ತಲ್ಲ, ಜಾಸ್ತಿ ಇದ್ದರೆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ ಅಂತ ಕಾಣಿಸ್ತಿದೆಯಾ ಆಪ್ಷನ್ನು, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸ್ಪ್ಲಿಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಪ್ಲಿಟ್ ಆಗಿದೆ, ಸೊ ಆ ರೆಡ್ಡಲ್ಲಿ ಕಾಣಿಸ್ತಿದೆಯಲ್ಲ, ಇವಾಗ ಅದು ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಇಲ್ಲಿ ನಿಮಗೆ ಡಿಲೀಟ್ ಆಪ್ಷನ್ ಕಾಣಿಸ್ತಿದೆಯಾ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ, ಡೈರೆಕ್ಟ್ ಡಿಲೀಟ್ ಆಗಿಬಿಡುತ್ತೆ. ಇವಾಗ ನಿಮಗೆ ಸೆಕೆಂಡ್ ಇಮೇಜ್ಗೆ ಯಾವುದು ನಿಮಗೆ ಆ್ಯನಿಮೇಷನ್ ಆ್ಯಡ್ ಮಾಡಬೇಕು, ಸೊ ಅಗೇನ್ ಲೇಯರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮಗೆ ಗ್ಯಾಲರಿ ಆಪ್ಷನ್ ಅಂತ ಬರುತ್ತೆ, ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ನೀವು ವಿಡಿಯೋನ ಆ್ಯಡ್ ಮಾಡ್ತಾ ಹೋಗಿ 1 by 1. ಸೊ ಇದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತಿಲ್ಲ ಗೈಸ್, ಬಿಕಾಸ್ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಲ್ಲ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ನೀವು ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ನಿಮಗೆ ಡೌಟ್ ಇದ್ದರೆ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಯಾವ ಥರ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ ಗೈಸ್, ಓಕೆನಾ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಗೈಸ್, ಓಕೆನಾ.